ಹಾಯ್ ಫ್ರೆಂಡ್ಸ್, ನಾನು ಪ್ರಿಯಾಂಕಾ. ಟಾರ್ಗೆಟ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸೊ ನಾವು ಲಾಸ್ಟ್ ಕ್ಲಾಸಲ್ಲಿ ಯುನೆಸ್ಕೋ ವಿಶ್ವ ಪಾರಂಪರಿಕ ತಾಣಗಳ ಕುರಿತು ಚರ್ಚೆ ಮಾಡತ್ತಿದ್ವಿ. ಸೊ ಅದರ ಮುಂದುವರೆದ ಭಾಗ ಇದಾಗಿರುತ್ತೆ. ಅಂತಂದರೆ ಮುಂಬರುವ ಎಕ್ಸಾಮ್ಗಳಿಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇಲ್ಲಿ ಈ ಒಂದು ಕ್ಲಾಸಲ್ಲಿ ಕರ್ನಾಟಕದ ಯುನೆಸ್ಕೋ ಒಟ್ಟು ತಾಣಗಳು ನೋಡ್ತಾ ಹೋಗ್ತೀವಿ. ಹೌದಾ, ಎಷ್ಟು ತಾಣಗಳು ಕರ್ನಾಟಕದ, ಎಷ್ಟು ತಾಣಗಳು ಯುನೆಸ್ಕೋ ಪಟ್ಟಿಗೆ ಸೇರಿದಾವೆ, ಜೊತೆಗೆ ಇತ್ತೀಚೆಗೆ ಯಾವ್ಯಾವ ತಾಣಗಳನ್ನು ಸೇರಿಸ್ತಾ ಹೋಗ್ತಾರೆ. ಸೊ ಇವೆಲ್ಲವೂ ಸಹಿತ ಕರೆಂಟ್ ಅಫೇರ್ಸ್ ದೃಷ್ಟಿಯಿಂದ ತುಂಬಾ ಇಂಪಾರ್ಟೆಂಟ್ ಆದ ಕ್ಲಾಸ್ ಇದಾಗಿರುತ್ತೆ. ಸೊ ಕೇಳಿ, ಓಕೆನಾ? ಸೊ ಸ್ಟಾರ್ಟ್ ಮಾಡೋಣ ಕ್ಲಾಸ್. ಬನ್ನಿ. ಸೊ ಯುನೆಸ್ಕೋ ವಿಶ್ವ ಪಾರಂಪರಿಕ ಪಟ್ಟಿಯಲ್ಲಿ ಸ್ಥಾನ ಪಡೆದ ಕರ್ನಾಟಕದ ತಾಣಗಳು. ಹೌದಾ, ಸೊ ಕರ್ನಾಟಕ ತಾಣಗಳಂತ ಬಂದಾಗ 4 ತಾಣಗಳು ಕಾಣ್ತಾ ಹೋಗ್ಬೋದು. 4 ತಾಣಗಳು ಯುನೆಸ್ಕೋ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರ್ಪಡೆಯಾಗಿದ್ದಾವೆ ಕರ್ನಾಟಕದ ತಾಣಗಳು ಬಂದರೆ. ಹೌದಾ, ಸೊ ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಸೊ ಅದರಲ್ಲಿ ಮೊದಲನೇದಾಗಿ ಬಂದರೆ ಹಂಪಿಯ ಸ್ಮಾರಕಗಳಂತ ಹೇಳಿ ನೋಡ್ತಾ ಬರ್ತೀವಿ. ಹೌದಾ, ಸೊ ಹಂಪಿ ಅಂದಾಗ ಏನು ನೆನಪಾಗ್ತದೆ ನಿಮ್ಗೆ? ವಿಜಯನಗರ ಸಾಮ್ರಾಜ್ಯ ನೆನಪಾಗುತ್ತೆ, ಹೌದಾ ಇಲ್ಲ? ಸೊ ಇತಿಹಾಸ, ಮಧ್ಯಕಾಲೀನ ಭಾರತ ಇತಿಹಾಸ ಅಂತ ಹೇಳಿ ಬಂದಾಗ, ಹೌದಾ, ಸೊ ಹಂಪಿಯ ಸ್ಮಾರಕಗಳು ಅಂತ ಹೇಳಿ ನೋಡಿದಾಗ ಹಂಪಿ ಅಂದಾಗ ವಿಜಯನಗರ ಸಾಮ್ರಾಜ್ಯ ನೆನಪಾಗ್ತದೆ. ವಿಜಯನಗರ ಸಾಮ್ರಾಜ್ಯದ ಅವಧಿ ಒಳಗೆ ಹಂಪಿ ಪ್ರಮುಖ ಕೇಂದ್ರವಾಗಿತ್ತು, ರಾಜಧಾನಿಯಾಗಿತ್ತು. ಹೌದಾ, ಹಂಪಿ ಆಗಿರ್ಬೋದು, ಆನೆಗುಂದಿ ಆಗಿರ್ಬೋದು, ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ ಆಗಿತ್ತು. ಈ ಹಂಪಿಯ ಸ್ಮಾರಕಗಳಿಗೂ ಸಹಿತ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ಗೆ ಸೇರಿಸ್ತಾ ಹೋಗ್ತಾರೆ. ಯಾವ ವರ್ಷ ಅಂದಾಗ, ಯಾವ ವರ್ಷ? 1986 ವೆರಿ ಇಂಪಾರ್ಟೆಂಟ್. ಹೌದಾ, ಈ ಹಂಪಿ ಸ್ಮಾರಕಗಳು ಅಂತ ಹೇಳಿ ಬಂದಾಗ ಯಾವ ಒಂದು ಜಿಲ್ಲೆಯಲ್ಲಿ ಕಂಡು ಬರ್ತಾ ಹೋಗ್ತಾವ? ವಿಜಯನಗರ. ಹೌದಾ, ಇತ್ತೀಚೆಗೆ ರಚನೆ ಆಗ್ತದೆ ವಿಜಯನಗರ 31ನೇ ಜಿಲ್ಲೆ. ಎಷ್ಟನೇ ಜಿಲ್ಲೆ? 31ನೇ ಜಿಲ್ಲೆಯಾಗಿ ರಚನೆ ಆಗ್ತೈತಿ ವಿಜಯನಗರ. ಹೌದಾ, ಬಳ್ಳಾರಿಯಿಂದ ಡಿವೈಡ್ ಆಗ್ತಾ ಬರುತ್ತೆ. ಸೊ ಆ ಒಂದು ಇದ್ರೊಳಗೆ 6 ತಾಲೂಕುಗಳ ಕಂಡು ಬರ್ತಾ ಹೋಗ್ತಾವೆ ವಿಜಯನಗರ ಒಳಗೆ. ಈ ಒಂದು ವಿಜಯನಗರದಲ್ಲಿ ಹಂಪಿ ಕಂಡು ಬರುತ್ತಾ. ಈ ಹಂಪಿಯ ಸ್ಮಾರಕಗಳು ಅಂತ ಹೇಳಿ ಬಂದಾಗ ಕೇವಲ ಹಂಪಿಯಲ್ಲಿರುವಂಥ ಒಂದೇ ಸ್ಮಾರಕ ಅಲ್ರಿ, ಒಂದು ಸ್ಮಾರಕದ ಸುತ್ತಮುತ್ತಲ, ಒಂದು ಹಂಪಿಯಲ್ಲಿರುವಂಥ ಎಲ್ಲ ಸುತ್ತಮುತ್ತಲಿರುವ ಸ್ಮಾರಕಗಳಿಗೆ ಈ ಒಂದು ಯುನೆಸ್ಕೋ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರ್ಪಡೆಯಾದ ತಾಣ ಅಂತೇಳಿ ಘೋಷಣೆ ಮಾಡ್ತಾ ಬರ್ತಾರೆ. ಹೌದಾ, ವಿಶ್ವ ಪಾರಂಪರಿಕ ಪಟ್ಟಿಗೆ 1986ರಲ್ಲಿ ಸೇರ್ಪಡೆಯಾದ ಹಂಪಿಯು ಕರ್ನಾಟಕದ ಮೊಟ್ಟ ಮೊದಲ ತಾಣವಾಗಿದೆ. ಹೌದಾ, ಮೊಟ್ಟ ಮೊದಲ ತಾಣ ಯಾವುದು? ಹಂಪಿ ಅಂತ ಹೇಳಬೇಕು. ಕ್ವಶನ್ ಕೇಳ್ತಾನೆ ನಿಮಗೆ ಕರ್ನಾಟಕದ ಮೊದಲ ಒಂದು ತಾಣ, ಯುನೆಸ್ಕೋಗೆ ಸೇರಿದ ಕರ್ನಾಟಕದ ಮೊದಲ ಒಂದು ತಾಣ ಯಾವುದಂದಾಗ ಹಂಪಿ ಅಂತ ಹೇಳಿ ತಿಳಿದಿರ್ಬೇಕು ನಿಮಗೆ. ಕ್ಲಿಯರ್ ಆಗತ್ತದ? ಎಸ್. ನೆಕ್ಸ್ಟು, ಜೈನ ಧರ್ಮ ಮತ್ತು ಹಿಂದೂ ಧರ್ಮಗಳ ಧಾರ್ಮಿಕ ಕೇಂದ್ರವಾಗಿತ್ತು ಯಾವುದು? ಈ ಒಂದು ಹಂಪಿ. ಹೌದಾ, ನೆಕ್ಸ್ಟು ಹಂಪಿಯ ಸ್ಮಾರಕ ಸಮೂಹಗಳಂತ ಬಂದಾಗ ಯಾವ್ಯಾವ ಸ್ಮಾರಕ, ಈ ಒಂದು ಸಮೂಹಗಳಲ್ಲಿ ಯಾವ್ಯಾವ ಸ್ಮಾರಕಗಳು ನೋಡ್ತಾ ಹೋಗ್ತೀವಿ ಅಂದಾಗ ಅಲ್ಲಿ ಕಂಡು ಬರ್ತದೆ ಒಂದು ಕಲ್ಲಿನ ರಥ ಅಂತ ಹೇಳಿ ನೋಡ್ತೀವಿ. ಹೌದಾ, ಸೊ ಹಂಪಿಗೆ ನೀವು ವಿಸಿಟ್ ಮಾಡಿದವ್ರಿಗೆ ಗೊತ್ತಿರುತ್ತೆ ಕಲ್ಲಿನ ರಥದ ಬಗ್ಗೆ. ನೆಕ್ಸ್ಟ್ ಮಹಾನವಮಿ ದಿಬ್ಬ ಕಂಡು ಬರ್ತಾ ಹೋಗುತ್ತೆ, ಮಹಾನವಮಿ ದಿಬ್ಬ. ಹೌದಾ, ನೆಕ್ಸ್ಟು ಹಜರ ರಾಮಸ್ವಾಮಿ ದೇವಾಲಯ ಕಂಡು ಬರ್ತಾ ಹೋಗುತ್ತೆ, ವಿರೂಪಾಕ್ಷ ಟೆಂಪಲ್ ಕಂಡು ಬರ್ತಾ ಹೋಗ್ತದೆ. ಹೌದಾ, ಸೊ ಬಹಳಷ್ಟು ಸಮೂಹ ಸ್ಮಾರಕಗಳಿಗೆ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಎಂಬ ಸ್ಥಾನಮಾನವನ್ನು ಕೊಡ್ತಾ ಹೋಗ್ತಾರೆ. ಕ್ಲಿಯರ್ ಅಲ್ಲತ್ತದೆ? ಎಸ್. ಅಷ್ಟೇ ಅಲ್ಲದೆ ಈ ಒಂದು ಹಂಪಿಯ ಒಂದು ಕಲ್ಲಿನ ರಥ ಇದೆಯಲ್ಲ, ಸೊ ಈ ಒಂದು ಚಿತ್ರವು 50 ರೂಪಾಯಿ ನೋಟಿನ ಹಿಂಬದಿಯಲ್ಲಿ ನಾವು ಕಾಣ್ತಾ ಬರಬಹುದು. ಕ್ಲಿಯರ್ ಆಯಿತು? ಎಸ್. ಸೊ ಇಲ್ಲಿ ನೋಡ್ರಿ, ಕಾಣ್ತಿದೆ ನೋಡ್ರಿ, ಹಂಪಿಯ ಕೆಲವೊಂದು ದೇವಾಲಯಗಳನ್ನು ಒಂದು ಇಮೇಜ್ ಹಾಕಿದ್ದೀನಿ, ನೋಡ್ಕೊರಿ ಒಂದು ಸ್ವಲ್ಪ. ಎಸ್. ನೆಕ್ಸ್ಟು ಪಟ್ಟದ ಕಲ್ಲು ಅಂತ ಹೇಳಿ ನೋಡ್ತೀವಿ. 2ನೇ ತಾಣ ಬಂದಾಗ ಪಟ್ಟದ ಕಲ್ಲು. ಹೌದಾ, ಗ್ರೂಪ್ ಆಫ್ ಮಾನ್ಯುಮೆಂಟ್ಸ್ ಅಟ್ ಪಟ್ಟದ ಕಲ್ಲು ಅಂತ ಹೇಳಿ ನೋಡ್ತೀವಿ. ಈ ಪಟ್ಟದ ಕಲ್ಲನ್ನು 1987ರಲ್ಲಿ ಯುನೆಸ್ಕೋ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಿಸ್ತಾ ಹೋಗ್ತಾರೆ. ಹೌದಾ, ಸೊ ಪಟ್ಟದ ಕಲ್ಲು ಕೇಳಿರ್ತೀರಿ ನೀವು. ಈ ಒಂದು ಪಟ್ಟದ ಕಲ್ಲು ಬಾಗಲಕೋಟೆ ಜಿಲ್ಲೆಯಲ್ಲಿ ಕಂಡು ಬರ್ತಾ ಹೋಗುತ್ತೆ. ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರ್ಪಡೆಯಾದ ಕರ್ನಾಟಕದ 2ನೇ ತಾಣ. ಹೌದಾ, ಸೊ ಯಾವುದು? ಪಟ್ಟದ ಕಲ್ಲು. ಈ ಒಂದು ಪಟ್ಟದ ಕಲ್ಲು ಮಲಪ್ರಭಾ ನದಿ, ಯಾವ ನದಿ? ಮಲಪ್ರಭಾ ನದಿಯ ದಡದ ಮೇಲೆ ಕಂಡು ಬರ್ತಾ ಹೋಗುತ್ತೆ. ಇದಕ್ಕಿಂತ ಈ ಒಂದು ಈ ಒಂದು ಪಟ್ಟದ ಕಲ್ಲಿ ಇರುವಂಥ ಮೊದಲ ಹೆಸರು ಯಾವುದು ಅಂತ ಹೇಳಿ ಕೇಳಿದಾಗ ರಕ್ತಪುರ ಅಂತ ಹೇಳಿ ನಿಮಗೆ ತಿಳಿದಿರಬೇಕು. ಹೌದಾ, ಸೊ ಎಲ್ಲವೂ ಸಹಿತ ಇತಿಹಾಸ ಒಳಗೆ ಅಧ್ಯಯನ ಮಾಡ್ತಾ ಹೋಗ್ತೀರಿ ನೀವು. ಆರ್ಟ್ ಆ್ಯಂಡ್ ಆರ್ಕಿಟೆಕ್ಚರ್ ಬರುತ್ತೆ, ಕಲೆ ಮತ್ತು ವಾಸ್ತುಶಿಲ್ಪದೊಳಗೆ. ಹೌದಾ, ಸೊ ಕರ್ನಾಟಕದ ಅಂತ ಹೇಳಿ ಬರುತ್ತೆ. ಎಲ್ಲವೂ ಸಹಿತ ನೀವು ಅದರಲ್ಲಿ ಅಧ್ಯಯನ ಮಾಡ್ತಾ ಹೋಗ್ತೀರಿ. ಹೌದಾ, ಎಸ್. ಸೊ ಕ್ರಿಸ್ತಶಕ 740ರಲ್ಲಿ 2ನೇ ವಿಕ್ರಮಾದಿತ್ಯನು ಪಲ್ಲವರ ಅರಸನ ವಿರುದ್ಧ ವಿಜಯ ಸಾಧಿಸಿದ. ಅದರ ನೆನಪಿಗಾಗಿ ರಾಣಿ ಲೋಕಮಹಾದೇವಿ, ಯಾರು? ಲೋಕಮಹಾದೇವಿ, ಸಾರಿ,
ಲೋಕ ಮಹಾದೇವಿ ಈ ಒಂದು ವಿರೂಪಾಕ್ಷ ದೇವಾಲಯವನ್ನ ನಿರ್ಮಿಸ್ತಾ ಬರ್ತಾಳೆ. ಹೌದಾ? ಎಸ್. ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಮೂರನೆಯ ತಾಣ, ಯುನೆಸ್ಕೋ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರ್ಪಡೆಯಾದ ಕರ್ನಾಟಕದ ಮೂರನೆಯ ತಾಣ ಅಂತ ಬಂದಾಗ ವೆಸ್ಟರ್ನ್ ಘಾಟ್ಸ್ ಅಂತ ಹೇಳಿ ನೋಡ್ತೀವಿ, ಪಶ್ಚಿಮ ಘಟ್ಟಗಳು. ಹೌದಾ? ಲಾಸ್ಟ್ ಕ್ಲಾಸಲ್ಲಿ ಇದ್ರ ಬಗ್ಗೆ ಡೀಟೇಲ್ ಆಗಿ ನೋಡಿವಿ ನಾವು. ಏನಿದು ಪಶ್ಚಿಮ ಘಟ್ಟ ಅಂತ ಹೇಳಿ ನೋಡಿದಾಗ ಜೈವಿಕ ವೈವಿಧ್ಯತೆಯ ವಿಶ್ವದ 8 ಹಾಟ್ಸ್ಪಾಟ್ಗಳಲ್ಲಿ ನಮ್ಮ ಈ ಒಂದು ಪಶ್ಚಿಮ ಘಟ್ಟ, ವೆಸ್ಟರ್ನ್ ಘಾಟ್ಸ್ ಕೂಡ ಒಂದಾಗಿರುತ್ತೆ. ಪಶ್ಚಿಮ ಘಟ್ಟಗಳು ಅಂತ ಬಂದಾಗ ಇದು 1600 ಕಿಲೋಮೀಟರ್ ಉದ್ದವನ್ನು ಒಳಗೊಂಡಿರುತ್ತೆ, ಜೊತೆಗೆ 100 ಕಿಲೋಮೀಟರ್ ಅಗಲವನ್ನು ಒಳಗೊಂಡಿರುತ್ತೆ. ನೆಕ್ಸ್ಟ್, ಈ ಒಂದು ಪಶ್ಚಿಮ ಘಟ್ಟಗಳು ಎಷ್ಟು ರಾಜ್ಯಗಳಲ್ಲಿ ಹರಡಿಕೊಂಡಿದ್ದಾವೆ? ಹೌದಾ? ಒಂದು ಗೊತ್ತಿರಲಿ, ನಮ್ಮ ಕರ್ನಾಟಕವು ಸಹಿತ ಈ ಪಶ್ಚಿಮ ಘಟ್ಟದ ಒಂದು ಭಾಗ. ಹೌದಾ? ಸೊ ಮಲೆನಾಡು ಅಂತ ಹೇಳಿ ಕರಿತೀವಲ್ಲ ನಾವು. ಈ ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಈ ಕಡೆ ಶಿವಮೊಗ್ಗ, ಹಾಸನ ಇವೆಲ್ಲವೂ ಸಹಿತ ಪಶ್ಚಿಮ ಘಟ್ಟಗಳ ಬಹುಭಾಗ ನಮ್ಮ ಕರ್ನಾಟಕದ್ದು. ನಮ್ಮ ಕರ್ನಾಟಕವು ಸಹಿತ ಪಶ್ಚಿಮ ಘಟ್ಟದ ಒಂದು ಭಾಗ ಆಗಿರ್ತೈತಿ. ಅಷ್ಟೇ ಅಲ್ಲದೆ ಇತರ ರಾಜ್ಯಗಳಂತ ಹೇಳಿ ನೋಡಿದಾಗ ಗುಜರಾತ್ನ ಕೆಲವು ಭಾಗ ನೋಡ್ತಾ ಹೋಗ್ತೀವಿ. ಅದೇ ಥರ ಮಹಾರಾಷ್ಟ್ರ ಆಗಿರ್ಬೋದು, ಗೋವಾ, ಕರ್ನಾಟಕ, ಕೇರಳ, ತಮಿಳುನಾಡು ರಾಜ್ಯಗಳಲ್ಲಿ ಈ ಒಂದು ಪಶ್ಚಿಮ ಘಟ್ಟ ಹರಡಿಕೊಂಡಿರೋದನ್ನು ನಾವು ಕಾಣ್ತಾ ಬರ್ಬೋದು. ಎಸ್. ಸೊ ಕರ್ನಾಟಕ ಮತ್ತು ಮಹಾರಾಷ್ಟ್ರದಲ್ಲಿ ಈ ಒಂದು ಪಶ್ಚಿಮ ಘಟ್ಟಗಳನ್ನು ಸಹ್ಯಾದ್ರಿ ಬೆಟ್ಟಗಳಂತ ಹೇಳಿ ಕರಿತಾ ಹೋಗ್ತಾರೆ. ಹೌದಾ? ನೆಕ್ಸ್ಟ್ ಕೇರಳದಲ್ಲಿ ಬಂದಾಗ ಸಾಹ್ಯಂ ಅಂತ ಹೇಳಿ ಕರಿತಾ ಹೋಗ್ತಾರೆ. ತಮಿಳುನಾಡು, ಈ ದಕ್ಷಿಣ ತಮಿಳುನಾಡು ಕಂಡು ಬರುತ್ತಲ್ಲ, ತಮಿಳುನಾಡಿನಲ್ಲಿ ನೀಲಗಿರಿ ಪರ್ವತ ಅಂತ ಹೇಳಿ ಕರಿತಾ ಹೋಗ್ತಾರೆ. ಹೌದಾ? ಸೊ ಇಷ್ಟು ಈ ಒಂದು ಹೆಸರುಗಳು ನಿಮಗೆ ತಿಳಿದಿರಬೇಕು. ಕೇಳಿದನ್ರಿ ಒಂದು ಎಕ್ಸಾಮ್ ಒಳಗೆ. ಹೌದಾ? ಸೊ ಪೊಲೀಸ್ ಎಕ್ಸಾಮ್ಗಳಲ್ಲಿ ಇಂಥವೇ ಕೇಳ್ತಾನೆ ರೀ. ಈಸಿ ಕ್ವಶನೇ ಕೇಳಿರ್ತಾನೆ, ಅದ್ರ ಕೇಳೋದ್ರಲ್ಲಿ ಒಂದು ಸ್ವಲ್ಪ ಡಿಫಿಕಲ್ಟ್ ಆಗಿರುತ್ತೆ ಅಷ್ಟೇ. ನೆಕ್ಸ್ಟ್, ಈ ಒಂದು ಪಶ್ಚಿಮ ಘಟ್ಟವನ್ನು 2012ರಲ್ಲಿ, ಹೌದಾ, 2012ರಲ್ಲಿ ಈ ಪಶ್ಚಿಮ ಘಟ್ಟಗಳನ್ನು ಯುನೆಸ್ಕೋ ವಿಶ್ವ ಪಾರಂಪರಿಕ ವಿಶ್ವ ಪಾರಂಪರಿಕ ತಾಣ ಎಂದು ನೈಸರ್ಗಿಕ ವಿಭಾಗದಲ್ಲಿ ಸೇರಿಸ್ತಾ ಬರ್ತಾರೆ. ಯಾವುದು? ವೆಸ್ಟರ್ನ್ ಘಾಟ್ಸ್. ಇದೊಂದು ನೈಸರ್ಗಿಕ ತಾಣ. ಆವಾಗಲೇ ಹೇಳಿದ್ ನಾನು ನಿಮಗೆ ಫಸ್ಟ್ ಕ್ಲಾಸಲ್ಲೇ ಮೂರು ರೀತಿ ವಿಭಾಗಗಳನ್ನಾಗಿ ಡಿವೈಡ್ ಮಾಡ್ಕೊಂಡಿದ್ದೇನೆ. ಸಾಂಸ್ಕೃತಿಕ ತಾಣಗಳು ಎಷ್ಟಿದಾವೆ? 35 ಇದಾವೆ. ನೆಕ್ಸ್ಟು ನೈಸರ್ಗಿಕ ತಾಣಗಳು ಬಂದಾಗ 7 ಇದಾವೆ, 7 ಇದಾವೆ. ನೆಕ್ಸ್ಟ್ ಮಿಶ್ರ ವರ್ಗದ ವಿಭಾಗ. ಹೌದಾ? ಸೊ ಅದರೊಳಗೆ ಒಂದೇ ಒಂದು ತಾಣವನ್ನು ನೋಡ್ತಾ ಹೋಗ್ತೀವಿ. ಸೊ ಕೌಂಟ್ ಮಾಡಿದ್ರೆ ಎಷ್ಟಾಗ್ತದೆ? 43. ಹೌದಾ? ನೆಕ್ಸ್ಟ್ ಅದರೊಳಗೆ ಈ ಒಂದು ಪಶ್ಚಿಮ ಘಟ್ಟ ಬಂದರೆ ಇದು ನೈಸರ್ಗಿಕ ತಾಣವಾಗಿ ಹೊರಹೊಮ್ತಾ ಬರುತ್ತೆ. ಎಸ್. ಪಶ್ಚಿಮ ಘಟ್ಟಗಳಲ್ಲಿ ಅತ್ಯಂತ ಎತ್ತರವಾದ ಶಿಖರ ಕೇಳಿದ್ದಾನೆ. ವೆರಿ ಇಂಪಾರ್ಟೆಂಟ್. ಶಿಖರಗಳ ಮೇಲೆ ಕ್ವಶನ್ ಕೇಳ್ತಿರ್ತಾನೆ ನಿಮಗೆ. ಹೌದಾ? ಸೊ ಪಶ್ಚಿಮ ಘಟ್ಟಗಳಲ್ಲಿ ಅತ್ಯಂತ ಎತ್ತರವಾದ ಶಿಖರ ಬಂದಾಗ ಯಾವುದು? ಆನೆಮುಡಿ ಶಿಖರ. ಕೇಳಿರ್ತೀರಿ ಹೆಸರ? ಆನೆಮುಡಿ ಶಿಖರ. ಹೌದಾ? ಸೊ ಈ ಆನೆಮುಡಿ ಶಿಖರ ಕಂಡು ಬರೋದು ಕೇರಳ ಒಳಗೆ ಕಂಡು ಬರುತ್ತೆ, ಕೇರಳ ರಾಜ್ಯದೊಳಗೆ. ಹೌದಾ? ಅಣ್ಣಮಲೈ ಶ್ರೇಣಿ ಒಳಗೆ ಈ ಒಂದು ಆನೆಮುಡಿ ಶಿಖರನ ನಾವು ಕಾಣ್ತಾ ಬರ್ಬೋದು. ಕೇಳ್ತಾನೆ ನಿಮಗೆ ಪಶ್ಚಿಮ ಘಟ್ಟಗಳಲ್ಲಿ ಅತ್ಯಂತ ಎತ್ತರವಾದ ಶಿಖರ ಕೇಳಿದಾಗ ಆನೆಮುಡಿ. ಇಷ್ಟು ಗೊತ್ತಿದ್ರೆ ಸಾಕು ನಿಮಗೆ. ನೆಕ್ಸ್ಟ್, ಪೂರ್ವಘಟ್ಟ ಪಶ್ಚಿಮ ಘಟ್ಟಗಳನ್ನು ಸಂಧಿಸುವ ಬೆಟ್ಟ ಯಾವುದು ಅಂತ ಹೇಳಿ ಕೇಳ್ತಾನೆ. ನೀಲಗಿರಿ ಬೆಟ್ಟಗಳು. ಹೌದಾ? ಸೊ ಬೆಟ್ಟಗಳ ಮೇಲೆ ಕ್ವಶನ್ಸ್ ಕೇಳ್ತಾನೆ. ನೆಕ್ಸ್ಟ್ ಅಂತಂದ್ರೆ ಈ ಒಂದು ಪೂರ್ವಘಟ್ಟ ಪಶ್ಚಿಮ ಘಟ್ಟ ಅಂತೇಳಿ ನಾವು ಜಿಯೋಗ್ರಫಿ ಒಳಗೆ ಅಧ್ಯಯನ ಮಾಡ್ತಾ ಬರ್ತೀವಿ. ಇವೆರಡು ಸಂಧಿಸುವ ಸ್ಥಳ ಯಾವುದು ಅಂತೇಳಿ ಕೇಳಿದಾಗ ನೀಲಗಿರಿ ಬೆಟ್ಟ ಆಗಿರ್ತದೆ. ತಮಿಳುನಾಡಿನಲ್ಲಿ ಕಂಡು ಬರುತ್ತೆ. ಆವಾಗಲೇ ಹೇಳಿದ್ ನಾನು ನಿಮಗೆ. ಹೌದಾ? ತಮಿಳುನಾಡು. ನೆಕ್ಸ್ಟ್, ಈ ಒಂದು ನೀಲಕುರಂಜಿ ಹೂಗಳಿಗೆ ಈ ಒಂದು ನೀಲಗಿರಿ ಬೆಟ್ಟ ಬಹಳಷ್ಟು ಫೇಮಸ್ ಆಗಿರುತ್ತೆ. ಈ ನೀಲಗಿರಿ ಬೆಟ್ಟಗಳಲ್ಲಿ ನಾವು ನೀಲಕುರಂಜಿ ಎಂಬ ಹೂಗಳನ್ನು ಅತಿ ಹೆಚ್ಚಾಗಿ ಕಾಣ್ತಾ ಬರ್ತೀವಿ. ಹೌದಾ? ನೀಲಗಿರಿ ಬೆಟ್ಟಗಳಲ್ಲಿ ಅತಿ ಎತ್ತರವಾದ ಶಿಖರ ಯಾವುದು ಅಂತೇಳಿ ಕೇಳಿದಾನ. ಹೌದಾ? ಪೊಲೀಸ್ ಕ್ವಶನ್ ಆಗಿದೆ. ಹೌದಾ? ಯಾವುದಂದಾಗ ದೊಡ್ಡ ಬೆಟ್ಟ ಅಂತ ಹೇಳಿ ನಿಮಗೆ ತಿಳಿದಿರಬೇಕು. ನೀಲಗಿರಿ ಬೆಟ್ಟಗಳಲ್ಲಿ ಅತಿ ಎತ್ತರವಾದ ದೊಡ್ಡ ಬೆಟ್ಟ ಅಂತೇಳಿ ಬಂದಾಗ ನೀಲಗಿರಿ ಬೆಟ್ಟ ಅಂತೇಳಿ ನೀಲಗಿರಿ ಬೆಟ್ಟಗಳಲ್ಲಿ ಅತಿ ಎತ್ತರವಾದ ದೊಡ್ಡ ಬೆಟ್ಟ ಅಂತ ಹೇಳಿ ನೋಡಿದಾಗ ದೊಡ್ಡ ಬೆಟ್ಟ ಗೊತ್ತಿರಬೇಕು. ಅತಿ ಎತ್ತರದ ಬೆಟ್ಟ ಯಾವುದು? ದೊಡ್ಡ ಬೆಟ್ಟ. ಹೆಸರೇ ದೊಡ್ಡ ಬೆಟ್ಟ ಮತ್ತು. ಹೌದಾ? ಸೊ ಕನ್ಫ್ಯೂಸ್ ಆಗಬೇಡ್ರಿ. ಆಪ್ಷನ್ಸ್ಗಳು ನೋಡಿ ಚೆನ್ನಾಗಿ ಹಾಕ್ರಿ. ನೀಲಗಿರಿ ಬೆಟ್ಟಗಳಲ್ಲಿ ಅತಿ ಎತ್ತರವಾದ ಶಿಖರ ಯಾವುದು ಕೇಳ್ತಾನ ಅಥವಾ ಬೆಟ್ಟ ಯಾವುದು ಕೇಳ್ತಾನ, ಅದೇ ದೊಡ್ಡ ಬೆಟ್ಟ. ದೊಡ್ಡದಾಗಿರೋದು ದೊಡ್ಡ ಬೆಟ್ಟ. ಇದು 2637 ಅಡಿ ಎತ್ತರವಾಗಿ ಕಂಡು ಬರ್ತಾ ಹೋಗುತ್ತೆ. ಈ ಪಶ್ಚಿಮ ಘಟ್ಟಗಳ ಸಂರಕ್ಷಣೆಗಾಗಿ ಕೆಲವೊಂದು ಸಮಿತಿಗಳು ಬರ್ತಾ ಹೋಗ್ತವೆ ಇದರ ಬಗ್ಗೆ ಅಧ್ಯಯನ ಮಾಡೋಕೆ. ಇದೊಂದು ಸೂಕ್ಷ್ಮ ವಲಯ ಆಗಿರ್ತದೆ. ಹೌದಾ? ಸೊ ಇದಕ್ಕೆ ಕೆಲವೊಂದು ಸಮಿತಿಗಳು ಬರ್ತಾ ಹೋಗ್ತಾವೆ, ಅವುಗಳು ವರದಿಗಳು ಸಹಿತ ಸಲ್ಲಿಸ್ತಾ ಹೋಗ್ತವೆ. ಅದರಲ್ಲಿ ಮೊದಲನೇದು ಮಾಧವ್ ಗಾಡ್ಗಿಲ್ ಸಮಿತಿ. ಹೌದಾ? ಕೇಳಿರ್ತೀರಿ ನೀವು, ಕರೆಂಟ್ ಅಫೇರ್ಸ್ ಒಳಗೆ ಓದಿರ್ತೀರಿ ಮಾಧವ್ ಗಾಡ್ಗಿಲ್ ಸಮಿತಿ. ಹೌದಾ? ನೆಕ್ಸ್ಟ್ ಡಾಕ್ಟರ್ ಕೆ ಕಸ್ತೂರಿ ರಂಗನ್ ಸಮಿತಿ. ಹೌದಾ? ಸೊ ಕಸ್ತೂರಿ ರಂಗನ್ ಸಹಿತ ಸಮಿತಿ ಯಾವುದಕ್ಕೆ ಸಂಬಂಧಪಟ್ಟೈತಿ? ಪಶ್ಚಿಮ ಘಟ್ಟಗಳಿಗೆ ಸಂಬಂಧಿಸಿದ. ನೆಕ್ಸ್ಟ್ ಲಾಸ್ಟ್ ಒನ್ ಸಂಜಯ್ ಕುಮಾರ್ ಸಮಿತಿ. ಹೌದಾ? ಇದು ಸಹಿತ ಪಶ್ಚಿಮ ಘಟ್ಟಗಳಿಗೆ ಸಂಬಂಧಿಸಿರೋದಾಗಿರುತ್ತೆ. ಎಸ್.
ನೆಕ್ಸ್ಟ್ ಇದೆ ನೋಡ್ರಿ ವೆಸ್ಟರ್ನ್ ಘಾಟ್ಸು, ನೋಡ್ರಿ ಎಷ್ಟು ಚಂದಿದೆ ಹೌದಾ. ಎಸ್ ಅರ್ಧ ಭಾರತ ಕಾಣ್ತಿದೆ ಹೌದಾ. ಸೊ ಗುಜರಾತ್ನ ಕೆಲವು ಭಾಗ ಈ ಒಂದು ಪಶ್ಚಿಮ ಘಟ್ಟಗಳನ್ನು ಒಳಗೊಂಡಿರೋದು ನಾವು ಕಾಣ್ತಾ ಬರ್ಬೋದು. ನೆಕ್ಸ್ಟ್ ಗೋವಾ ಆಗಿರ್ಬೋದು, ನೆಕ್ಸ್ಟ್ ಮಹಾರಾಷ್ಟ್ರ, ನೆಕ್ಸ್ಟ್ ಒನ್ನು ನಮ್ಮ ಕರ್ನಾಟಕ, ನೆಕ್ಸ್ಟ್ ಕೇರಳ, ಸೊ ಲಾಸ್ಟ್ ಒನ್ ಬಂದರೆ ತಮಿಳುನಾಡು ಹೌದಾ. ಸೊ 6 ರಾಜ್ಯಗಳಲ್ಲಿ ಈ ಒಂದು ಪಶ್ಚಿಮ ಘಟ್ಟಗಳು ಹರಡಿಕೊಂಡಿದ್ದಾವೆ. ಅದರೊಳಗೆ ನಮ್ಮ ಕರ್ನಾಟಕವೂ ಸಹಿತ ಒಂದಾಗಿರುತ್ತೆ ಹೌದಾ. ಎಸ್ ನೋಡ್ರಿ ಹೌದಾ, ಹಚ್ಚ ಹಸಿರಿನಿಂದ ಕೂಡಿರ್ತೈತಿ, ಕಾಡಿನಿಂದ ಕೂಡಿರ್ತದೆ. ಇರಲಿ ಅಲ್ಲಿ ಜಲಪಾತಗಳು, ನದಿಗಳು ಕಂಡು ಬರ್ತಾ ಹೋಗ್ತವೆ. ಇರಲಿ ನೆಕ್ಸ್ಟು ಕರ್ನಾಟಕ 4ನೇ ತಾಣ ಬಂದಾಗ ಹೊಯ್ಸಳರ ಕಾಲದ ದೇವಾಲಯಗಳು ಹೌದಾ. ಹೊಯ್ಸಳರು ಬರ್ತಾ ಹೋಗ್ತಾರೆ. ಈ ಒಂದು ಹೊಯ್ಸಳರ ಕಾಲದೊಳಗಿನ 3 ದೇವಾಲಯಗಳಿಗೆ ಯುನೆಸ್ಕೋ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರ್ಪಡೆ ಮಾಡ್ತಾ ಹೋಗ್ತಾರೆ ಇತ್ತೀಚೆಗೆ ಹೌದಾ. ಸೊ 3 ದೇವಾಲಯಗಳು ಯಾವ ಅಂದಾಗ, ಒಂದು ಹಳೆಬೀಡಿನ ಹೊಯ್ಸಳೇಶ್ವರ ದೇವಾಲಯ, ಕ್ಲಿಯರ್ ಅಲ್ಲತ್ತದ, ಹಳೆಬೀಡಿನ ಹೊಯ್ಸಳೇಶ್ವರ ದೇವಾಲಯ. ಈ ಹೊಯ್ಸಳೇಶ್ವರ ದೇವಾಲಯ ಪ್ರಸಿದ್ಧ ಅರಸ, ಈ ಒಂದು ದೇವಾಲಯವನ್ನು ಪ್ರಸಿದ್ಧ ಅರಸ ವಿಷ್ಣುವರ್ಧನ ಅಧಿಕಾರಿಯಾದ ಕೇತಮಲ್ಲ ಅಥವಾ ಕೇದಾರ ಎಂಬ ಸ್ಥಪತಿ ಇದನ್ನು ನಿರ್ಮಿಸ್ತಾ ಹೋಗ್ತಾನೆ. ಈ ಹೊಯ್ಸಳರ ದೇವಾಲಯವನ್ನು ನಿರ್ಮಿಸ್ತಾ ಹೋಗ್ತಾನೆ ಯಾರು, ಕೇದಾರ ಅಥವಾ ಕೇತಮಲ್ಲ. ಇದು 5 ಅಡಿ ಎತ್ತರ, ಎಷ್ಟು 5 ಅಡಿ ಎತ್ತರದ ಜಗಲಿಯ ಮೇಲೆ ಹೌದಾ. ಸೊ ಜಗಲಿ ಅಥವಾ ಜಗತಿ ಅಂತ ಕರಿತೀವಿ, ಜಗಲಿ ಮೇಲೆ. ಈ ಜಗಲಿಯ ಮೇಲೆ ಈ ನಕ್ಷತ್ರ ಆಕಾರದ ತಳವಿನ್ಯಾಸದಲ್ಲಿ ಈ ಒಂದು ದೇವಾಲಯ ನಿರ್ಮಾಣ ಆಗಿರೋದನ್ನು ನೋಡ್ತಾ ಬರ್ಬೋದು ಹೌದಾ. ಸೊ ಹೊಯ್ಸಳರು ಬಂದಾಗ ಅವತ್ತು ಕಲೆ ವಾಸ್ತುಶಿಲ್ಪ ತುಂಬಾ ಇಂಪಾರ್ಟೆಂಟ್ ಆಗ್ತದೆ. ಬಾದಾಮಿ ಚಾಲುಕ್ಯರದಾಗಿರ್ಬೋದು ಹೌದಾ. ಸೊ ಈ ಥರ ಬಂದಾಗ ದೇವಾಲಯಗಳು ಯಾವ ರೀತಿ ಕೂಡಿದಾವು, ನಾಗರ ಶೈಲಿ ಅದಾವ, ದ್ರಾವಿಡ ಶೈಲಿ ಅದಾವ ಹೌದಾ. ಸೊ ಈ ಥರ ತುಂಬಾ ಇಂಪಾರ್ಟೆಂಟ್ ಆಗ್ತಾ ಬರುತ್ತೆ ನಿಮಗೆ. ಎಸ್ ಸೊ ಇವು ಹೆಸರು ಶೈಲಿ ಇದೆನಾ. ಸೊ ಇವುಗಳೆಲ್ಲ ನಾವು ದೇವಾಲಯಗಳ ಲಕ್ಷಣಗಳು ಅಂತ ಹೇಳಿ ನೋಡ್ತಾ ಹೋಗ್ತೀವಿ. ಅದೇ ಥರ ಈ ಹೊಯ್ಸಳರ ಒಂದು ದೇವಾಲಯಗಳು ಯಾವ ರೀತಿ ಇರ್ತಾವಂದಾಗ, ಆ ನಕ್ಷತ್ರ ಆಕಾರದ ಜಗಲಿಯ ಮೇಲೆ ನಿರ್ಮಾಣ ಆಗ್ತದೆ. ಕೆಳಗಡೆ ನಕ್ಷತ್ರ ಆಕಾರದ ಈ ಒಂದು ಜಗಲಿ ಆಕಾರದೊಳಗೆ ಒಂದು ದೇವಾಲಯ ಕಂಡು ಬರುತ್ತಾ, ಆ ಒಂದು ಜಗಲಿ ಕೆಳಗಡೆ ನಕ್ಷತ್ರ ಆಕಾರ ತಳ ವಿನ್ಯಾಸವನ್ನು ನಾವು ಕಾಣ್ತಾ ಹೋಗ್ಬೋದು. ಕೇಳೇನ್ರಿ ಕ್ವಶನ್, ನಕ್ಷತ್ರ ಆಕಾರ ತಳ ವಿನ್ಯಾಸ ಹೊಂದಿರುವಂಥ ಒಂದು ದೇವಾಲಯ ವಾಸ್ತುಶಿಲ್ಪದ ಲಕ್ಷಣ ಯಾರ್ದು ಅಂತ ಕೇಳಿದಾಗ ಹೊಯ್ಸಳರು ಅಂತೇಳಿ ನಿಮಗೆ ತಿಳಿದಿರಬೇಕು. ಎಸ್ ಸೊ 2 ಭಾಗಗಳಲ್ಲಿ 2 ಗರ್ಭಗೃಹಗಳನ್ನು ನೋಡ್ತೀವಿ, ಸುಖನಾಸಿನಿ ನೋಡ್ತೀವಿ, ನವರಂಗ ಹೌದಾ, ಮಹಾದ್ವಾರಗಳಿಂದ ಕೂಡಿರುತ್ತೆ ಹೌದಾ. ಲಕ್ಷಣಗಳು ಬಂದಾಗ ಕೇವಲ ಇಲ್ಲಿ ನಕ್ಷತ್ರಾಕಾರದ ಜಗಲಿ ಅಷ್ಟೇ ಅಲ್ಲ, ಇದ್ರ ಜೊತೆಗೆ ಗೃಹಗಳು ಕಂಡು ಬರ್ತಾ ಹೋಗ್ತಾವ, ಸುಖನಾಸಿನಿ, ನೆಕ್ಸ್ಟ್ ನವರಂಗಗಳಾಗಿರ್ಬೋದು, ಮಹಾದ್ವಾರಗಳು ಕಂಡು ಬರ್ತಾ ಹೋಗ್ತವೆ. ಸೊ ಇವೆಲ್ಲವೂ ಸಹಿತ ನೀವು ಅಧ್ಯಯನ ಮಾಡಬೇಕಾಗ್ತದೆ. 2 ಮಹಾದ್ವಾರಗಳ ಮುಂದೆ 2 ನಂದಿ ಮಂಟಪ ಹೌದಾ. ನೆಕ್ಸ್ಟ್ ನಂದಿ ಮಂಟಪದಲ್ಲಿ ನಂದಿ ವಿಗ್ರಹಗಳು ಇದಾವು. ಈ ನವರಂಗಗಳಲ್ಲಿ ಕಂಬಗಳ ಕೆತ್ತನೆಯು ಅತ್ಯಂತ ಆಕರ್ಷಣೀಯವಾಗಿರ್ತವೆ. ಮುಂಪಾದ ಕಲ್ಲಿನಿಂದ ಕೆತ್ತಿರ್ತಾರೆ ಇವರ ಕಾಲದ ಒಂದು ಕಂಬಗಳು ಹೌದಾ. ಅದಕ್ಕೆ ವಿಸಿಟ್ ಮಾಡಿರಿ, ಹಿಸ್ಟಾರಿಕಲ್ ಪ್ಲೇಸಿಗೆ ವಿಸಿಟ್ ಮಾಡಬೇಕು. ನಮ್ಮ ವಿಜಯಪುರ ಹೌದು, ಇದು ಸಹಿತ ಒಂದು ಐತಿಹಾಸಿಕ ತಾಣ ಹೌದಾ, ಐತಿಹಾಸಿಕ ನಗರ. ಸೊ ಅಲ್ಲಿ ನೋಡ್ಕೊಂಡು ಬರ್ರಿ ಒಂದೊಂದು ಪ್ಲೇಸ್ಗಳನ್ನು. ನೆಕ್ಸ್ಟ್ ಬೇಲೂರಿನ ಚೆನ್ನಕೇಶವ ದೇವಾಲಯ. ಇದು ಬೇಲೂರಿನ ಚೆನ್ನಕೇಶವಮ್ಮ ದೇವಾಲಯ ಅಂತ ಬಂದಾಗ ಹಾಸನ ಜಿಲ್ಲೆಯೊಳಗೆ ಕಂಡು ಬರ್ತಾ ಹೋಗುತ್ತೆ ಹೌದಾ. ಸೊ ಹಾಸನ. ಸೊ ಈ ಒಂದು ದೇವಾಲಯವನ್ನು ದಾಸೋಹ ಮತ್ತು ಅವರ ಮಗ ಚಾವಣ ಈ ದೇವಾಲಯದ ಪ್ರಧಾನ ಶಿಲ್ಪಿಗಳಾಗಿರ್ತಾರೆ. ಈ ಚೆನ್ನಕೇಶವ ದೇವಾಲಯ ಗೋಡೆಗಳು ಶಿಲ್ಪ ಸಂಪತ್ತಿನ ತೆರೆದ ಗಣಿಗಳಾಗಿರ್ತವೆ. ಕ್ಲಿಯರ್ ಅಲ್ಲತ್ತದೆ. ಎಸ್ ನೆಕ್ಸ್ಟ್ 3rd ಒನ್ ಬಂದಾಗ ಸೋಮನಾಥಪುರ ಕೇಶವ ದೇವಾಲಯ ಅಂತ ಹೇಳಿ ನೋಡ್ತೀವಿ. ಇದು ಮೈಸೂರು ಡಿಸ್ಟ್ರಿಕ್ಟ್ ಒಳಗೆ ಕಂಡು ಬರುತ್ತೆ, ಮೈಸೂರು ಜಿಲ್ಲೆ ಹೌದಾ. ಸೊ ಯಾವ್ಯಾವ ಜಿಲ್ಲೆಗಳು ಗೊತ್ತಿರಬೇಕು. ಆ 2 ದೇವಸ್ಥಾನಗಳು ಹಾಸನ ಒಳಗೆ ಕಂಡು ಬಂದರೆ ಸೋಮನಾಥಪುರ ಕೇಶವ ದೇವಾಲಯ ಇದು ಮೈಸೂರು ಡಿಸ್ಟ್ರಿಕ್ಟ್ ಒಳಗೆ ಕಂಡು ಬರ್ತಾ ಹೋಗುತ್ತೆ. ಹೊಯ್ಸಳರ ಅರಸರ 3ನೆಯ ಸೋಮೇಶ್ವರನ ಮಂತ್ರಿ ಸೋಮನಾಥ ಎಂಬುವನು 1468ರಲ್ಲಿ ಈ ಕೇಶವ ದೇವಾಲಯವನ್ನು ನಿರ್ಮಾಣ ಮಾಡ್ತಾ ಹೋಗ್ತಾನೆ. ಇದು 3 ಗರ್ಭಗೃಹ ಹೊಂದಿರುವಂಥ ತ್ರಿಕೂಟಾಚಲ ದೇವಾಲಯ. ಎಂಥ ದೇವಾಲಯ? ತ್ರಿಕೂಟಾಚಲ ದೇವಾಲಯ ಆಗಿರ್ತೈತಿ ಹೌದಾ. ನೆಕ್ಸ್ಟ್ ದೊಡ್ಡ ಪ್ರಾಕಾರದ ಒಳಗಿರುವ ದೇವಾಲಯ 3 ಗರ್ಭಗುಡಿಗಳು ಹೊಂದೈತಿ ಹೌದಾ, 3 ಗೋಪುರಗಳನ್ನು ಒಳಗೊಂಡೈತಿ. ಈ ರೀತಿ 60 ಅಂಕಣಗಳ ಕೈಸಾಲೆಯಿಂದ ಕೂಡಿದ ಮಂಟಪವನ್ನು ಸಹಿತ ಈ ಒಂದು ದೇವಸ್ಥಾನ ಹೊಂದಿರ್ತಾ ಹೋಗ್ತೈತಿ. ಇವೆಲ್ಲ ಲಕ್ಷಣಗಳ್ರಿ ದೇವಸ್ಥಾನದ ಹೌದಾ. ಇರಲಿ ಇವೇ ನೋಡ್ರಿ ದೇವಾಲಯಗಳು. ಬೇಲೂರಿನ ಚೆನ್ನಕೇಶವ ದೇವಾಲಯ ಕಾಣ್ತಿದ್ದೇನಾ, ಇದೆಲ್ಲ ನೋಡ್ರಿ, ಇದು ನಕ್ಷತ್ರ ಆಕಾರ
ತಳವಿನ್ಯಾಸ ಅಲ್ಲೆಲ್ಲ ಸ್ಟಾರ್ ಒಂದು ಸ್ಟಾರಲ್ಲಿ ನಾವು ಕಾಣ್ತಾ ಬರ್ಬೋದು. ನೆಕ್ಸ್ಟ್ ಇದು ಬಂದರೆ ಮೈಸೂರಿನಲ್ಲಿರುವಂಥ ಸೋಮನಾಥಪುರ ಕೇಶವ ದೇವಾಲಯ. ಮೈಸೂರಲ್ಲ, ಮೈಸೂರು ಡಿಸ್ಟ್ರಿಕ್, ಮತ್ತು ಮೈಸೂರು ಅಂದ್ಕೊಂಡ್ರಿ. ನೆಕ್ಸ್ಟ್ ಇತ್ತೀಚೆಗೆ ಸೇರಿಸಿದ ತಾಣಗಳು ವೆರಿ ಇಂಪಾರ್ಟೆಂಟ್ ಮುಂಬರುವ ಎಕ್ಸಾಮ್ಗಳಿಗೆ, ಹೌದಾ? ಸೊ ಈಗ ಭಾಳಷ್ಟು ನೋಟಿಫಿಕೇಶನ್ ಆಗ್ತವೆ. 2024 ಒಳ ಮೀಸಲಾತಿ ಇರೋ ಕಾರಣದಿಂದ ಬಹಳಷ್ಟು ಅಂದರೆ 3 ತಿಂಗಳೈತೆ ಯಾವುದೇ ಕನ್ಫರ್ಮ್ಗಳು ಆಗ್ತಿಲ್ಲ, ಹೌದಾ? ಯಾಕಂದ್ರೆ ಒಳ ಮೀಸಲಾತಿ 3 ತಿಂಗಳ ಅವಧಿ ಕೇಳೈತೆ, ಅದು ಮುಗಿದ ತಕ್ಷಣ ನಿಮಗೆ ಕಾಲ್ಫರ್ಮ್ ಮಾಡ್ತಾನೆ, ಭಾಳಷ್ಟು ಇದಾವೆ ಇನ್ನು, ಹೌದಾ? ಸೊ ಅದಕ್ಕಾಗಿ ಮುಂಬರುವ ಎಕ್ಸಾಮ್ಗಳಿಗೆ ವೆರಿ ಇಂಪಾರ್ಟೆಂಟ್ ಆದ ಟಾಪಿಕ್ ಇದಾಗಿರುತ್ತೆ. ಸೊ ನೋಡ್ಕೊರಿ. ಸೊ ಇತ್ತೀಚೆಗೆ ಸೇರಿಸಿದ ತಾಣಗಳ ಬಂದಾಗ ಸೊ ಶಾಂತಿನಿಕೇತನವನ್ನು ಸೇರಿಸ್ತಾ ಹೋಗ್ತಾರೆ, ಹೌದಾ? ಸೊ ಈ ಒಂದು ಶಾಂತಿನಿಕೇತನವನ್ನು 41ನೇ ತಾಣವಾಗಿ ಸೇರಿಸ್ತಾ ಹೋಗ್ತಾರೆ. 43 ತಾಣಗಳು ಹೇಳಿದ್ದೀನಿ, ಅದರೊಳಗೆ 41ನೇ ತಾಣವಾಗಿ ಶಾಂತಿನಿಕೇತನವನ್ನು ಸೇರಿಸ್ತಾ ಹೋಗ್ತಾರೆ. ಈ ಶಾಂತಿನಿಕೇತನ ಕಂಡು ಬರೋದು ಪಶ್ಚಿಮ ಬಂಗಾಳ ರಾಜ್ಯದೊಳಗೆ ಕಂಡು ಬರ್ತಾ ಹೋಗುತ್ತೆ. ಇದನ್ನು 2023ರಲ್ಲಿ ಯುನೆಸ್ಕೋ ಪಟ್ಟಿಗೆ ಸೇರಿಸ್ತಾ ಹೋಗ್ತಾರೆ. ಸೊ ಪಶ್ಚಿಮ ಬಂಗಾಳದ ಶಾಂತಿನಿಕೇತನವು 41ನೇ ತಾಣವಾಗಿ ಹೊರಹೊಮ್ಮತೈತಿ. 1901ರಲ್ಲಿ ಪಶ್ಚಿಮ ಬಂಗಾಳದ ಬೀರ್ಭೂಮ್ ಜಿಲ್ಲೆ, ಯಾವ ಜಿಲ್ಲೆ? ಬೀರ್ಭೂಮ್ ಜಿಲ್ಲೆ ಒಳಗೆ ರವೀಂದ್ರನಾಥ್ ಟ್ಯಾಗೋರ್, ಯಾರು? ರವೀಂದ್ರನಾಥ್ ಟ್ಯಾಗೋರ್ ಅವರು ಇದನ್ನು ಈ ಒಂದು ಶಾಂತಿನಿಕೇತನವನ್ನು ಸ್ಥಾಪನೆ ಮಾಡ್ತಾ ಬರ್ತಾರೆ. ಕೇಳ್ತಾನೆ ಸ್ಥಾಪಕರು ಯಾರು ಇದ್ರದ್ದು? ರವೀಂದ್ರನಾಥ್ ಟ್ಯಾಗೋರ್ ಅಂತ ಹೇಳಿ ಗೊತ್ತಿರ್ಬೇಕು ನಿಮಗೆ. ರವೀಂದ್ರನಾಥ್ ಟ್ಯಾಗೋರ್ ಇವರಿಗೆ ಗುರುದೇವ್ ಅಂತ ಹೇಳಿ ಕರೀತಾರ, ಬಾರ್ಡ್ ಆಫ್ ಬೆಂಗಾಲಿ ಅಂತೇಳಿ ಕರಿತಾ ಹೋಗ್ತಾರೆ. ಅದೇ ಜೊತೆಗೆ ಕೋಬಿ ಗುರು ಅಂತಲೂ ಕರೀತಾರೆ. ನಿಮಗೆಲ್ಲ ಗೊತ್ತೇ ಇದೆ, ರವೀಂದ್ರನಾಥ್ ಟ್ಯಾಗೋರ್ ಅಂದಾಗ ಭಾಳಷ್ಟು ಫೇಮಸ್ ಆದಂಥ ಒಬ್ಬ ವ್ಯಕ್ತಿ, ಸಾಹಿತಿ ಆಗಿರ್ತಾರೆ ಇವರು, ಹೌದಾ? ನಮ್ಮ ಭಾರತಕ್ಕೆ ಜನಗಣ ಮನವನ್ನು ಬರೆದು ಕೊಡ್ತಾರೆ, ರಾಷ್ಟ್ರಗೀತೆ, ಹೌದಾ? ಸೊ ಅಷ್ಟೇ ಅಲ್ಲದೆ ಬಾಂಗ್ಲಾದೇಶಿಗೂ ಸಹಿತ ರಾಷ್ಟ್ರಗೀತೆಯನ್ನು ಬರ್ಕೊಡ್ತಾ ಹೋಗ್ತಾರೆ, ಅಮರ್ ಸೋನಾರ್ ಬಾಂಗ್ಲಾ, ಹೌದಾ? ಸೊ ಈ ಥರ ಇವರ ಬಗ್ಗೆ ತಿಳಿದಿರಬೇಕು. ನಮ್ದು ಅಷ್ಟೇ ಅಲ್ಲದೆ ನಮ್ಮ ಈ ಒಂದು ಜನಗಣ ಮನವನ್ನು ಮೊಟ್ಟ ಮೊದಲ ಬಾರಿಗೆ ಸರಳಾದೇವಿಯವರು ಹಾಡ್ತಾ ಹೋಗ್ತಾರೆ. ಯಾವ ಕಾಂಗ್ರೆಸ್ ಅಧಿವೇಶನ? 1911ರ ಕಲ್ಕತ್ತಾ ಕಾಂಗ್ರೆಸ್ ಅಧಿವೇಶನ. ಎಲ್ಲೂ ಸಹಿತ ಗೊತ್ತಿರಬೇಕು ಅವ್ರ ಬಗ್ಗೆ. ನೆಕ್ಸ್ಟ್ ಹೊಯ್ಸಳರ ಕಾಲದ ದೇವಾಲಯಗಳು, ಇದು ಸಹಿತ ಇತ್ತೀಚೆಗೆ ಸೇರಿಸ್ತಾ ಹೋಗ್ತಾರೆ, ಹೌದಾ? ಎಷ್ಟನೇ ತಾಣವನ್ನಾಗಿ? 42ನೇ ತಾಣ, 42ನೇ ತಾಣವಾಗಿ ಸೇರಿಸ್ತಾ ಹೋಗ್ತಾರೆ. ಈ ಒಂದು ದೇವಾಲಯಗಳು ನೋಡಿದಾಗ ಹಳೆಬೀಡಿನ ಹೊಯ್ಸಳೇಶ್ವರ ದೇವಾಲಯ ಅಂತೇಳಿ ನೋಡ್ತೀವಿ, ಬೇಲೂರಿನ ಚೆನ್ನಕೇಶವ ದೇವಾಲಯ ಆಗಿರ್ಬೋದು, ನೆಕ್ಸ್ಟ್ ಸೋಮನಾಥಪುರದ ಕೇಶವ ದೇವಾಲಯ, ಇವೆರಡು ಇದಾವಲ್ಲ ಹಾಸನದಲ್ಲಿ ಕಂಡು ಬರುತ್ತೆ, ಹಾಸನ ಜಿಲ್ಲೆ. ನೆಕ್ಸ್ಟ್ ಈ ಒಂದು ಸೋಮನಾಥಪುರ ಬಂದರೆ ಮೈಸೂರು ಡಿಸ್ಟ್ರಿಕ್ಟ್ ಕಾಣ್ತಾ ಬರ್ಬೋದು, ಹೌದಾ? ಸೊ ಇಷ್ಟು ತಿಳಿದಿರ್ಬೇಕು ನೋಡ್ರಿ. ದೇವಾಲಯಗಳು ಎಷ್ಟು ಚಂದ ಅದಾವ, ಎಷ್ಟು ನುಣುಪಾದ ಕಲ್ಲಿನಿಂದ ಕೆತ್ತಿರ್ತಾರೆ, ಹೌದಾ? ಸೊ ನೋಡ್ರಿ ಎಷ್ಟು ಚೆನ್ನಾಗಿದ್ದಾವೆ. ಎಸ್. ನೆಕ್ಸ್ಟ್ ಅಸ್ಸಾಂನ ಮೊಯ್ಡಮ್ ವೆರಿ ಇಂಪಾರ್ಟೆಂಟ್. 43ನೇ ತಾಣ, ಕೊನೆಯ ತಾಣ, 43ನೇ ತಾಣ. ಇತ್ತೀಚೆಗೆ ಸೇರಿಸಿದ ತಾಣ ಯಾವ್ದು ಅಂತೇಳಿ ಕೇಳ್ತಾನೆ ನಿಮಗೆ, ಅದುವೇ ಮೊಯ್ಡಮ್ ಅಂತೇಳಿ ನೋಡ್ತೀವಿ. ಇದು 43ನೇ ತಾಣವಾಗಿ ಹೊರಹೊಮ್ತಾ ಹೋಗುತ್ತೆ. ಇತ್ತೀಚೆಗೆ ಅಂದಾಗ 2024ರಲ್ಲಿ ಸೇರಿಸ್ತಾ ಬರ್ತಾರೆ. ಇದ್ರ ಮೇಲೆ ಕ್ವಶನ್ ಆಗ್ತಾವೆ ನಿಮಗೆ, ಹೌದಾ? ಸೊ ಇದು ಅಸ್ಸಾಂ ರಾಜ್ಯದೊಳಗೆ ಕಂಡು ಬರುತ್ತೆ. 2024ರಲ್ಲಿ ಯುನೆಸ್ಕೋ ಪಟ್ಟಿಗೆ ಸೇರಿಸ್ತಾ ಹೋಗ್ತಾರೆ. ಯಾವ ವಿಭಾಗ ಅಂದಾಗ ಸಾಂಸ್ಕೃತಿಕ ವಿಭಾಗ. ಕ್ಲಿಯರ್ ಆಗತ್ತದ? ಸಾಂಸ್ಕೃತಿಕ ವಿಭಾಗ. ವಿಶ್ವ ಪಾರಂಪರಿಕ ಪಟ್ಟಿಗೆ ಇತ್ತೀಚೆಗೆ 43ನೇ ತಾಣವಾಗಿ ಅಸ್ಸಾಂನ ಮೊಯ್ಡಮನ್ನು ಸೇರಿಸಲಾಗುತ್ತೆ. ಈ ಮೊಯ್ಡಮ್ ಅಂದರೆ ಪಿರಾಮಿಡ್ ರೀತಿಯ ಒಂದು ವಿಶಿಷ್ಟ ಸಮಾಧಿ ವ್ಯವಸ್ಥೆ. ಏನಿದು ಮೊಯ್ಡಮ್ ಅಂತ ಹೇಳಿ ಕೇಳಿದಾಗ ಇದು ಪಿರಾಮಿಡ್ ರೀತಿಯ ಒಂದು ವಿಶಿಷ್ಟವಾದ ಸಮಾಧಿ ವ್ಯವಸ್ಥೆ ಆಗಿರುತ್ತೆ. ಸಮಾಧಿ, ಇದು ಸುಡುಗಾಡು ಅಂತೀರಿ ನಿಮ್ಮ ಭಾಷೆ ಒಳಗೆ, ಹೌದಾ? ಸೊ ಸಮಾಧಿ ಅಂತೇಳಿ ಈ ಒಂದು ಪಿರಾಮಿಡ್ ಅಂದಾಗ ಈಜಿಪ್ಟ್ ನಾಗರಿಕತೆ ಹೋದ ಟೈಮ್ ಒಳಗೆ ಈ ಒಂದು ಪಿರಾಮಿಡ್ಗಳನ್ನ ನಾವು ಕಾಣ್ತಾ ಬರ್ಬೋದು, ಹೌದಾ? ಸೊ ಆ ಒಂದು ಪಿರಾಮಿಡ್ ಅಂತೇಳಿ ಬಂದಾಗ ಒಬ್ಬ ವ್ಯಕ್ತಿ ತೀರ್ಕೊಂಡಂದ ಅಥವಾ ಮರಣ ಹೊಂದಿದ್ನಂತಂದ್ರೆ ಆತನ ಉಪಯೋಗಿಸ್ತಿರುವಂಥ ವಸ್ತುಗಳು ಅವನ ಜೊತೆಗೆ ಇಟ್ಟು ಹೂಳಾಗತ್ತೆ, ಹೌದಾ? ಆತನನ್ನ ಆ ಒಂದು ಶವವನ್ನು ಹೂಳಿ ಅದರ ಮೇಲೆ ಪಿರಾಮಿಡ್ ರೀತಿಯೊಳಗೆ ಕಟ್ಟಡವನ್ನು ಕಟ್ಟಲಾಗತ್ತೆ, ಹೌದಾ? ಅದೇ ಥರ ಈ ಒಂದು ಅಸ್ಸಾಂನ ಮೊಯ್ಡಮ್ ಕೂಡ ಒಂದು ಸಮಾಧಿ ವ್ಯವಸ್ಥೆ ಆಗಿರುತ್ತೆ, ಹೌದಾ? ಸೊ ಇದು ಈ ಒಂದು ಅಸ್ಸಾಂನ ಮೊಯ್ಡಮ್ ಅಂತ ಹೇಳಿ ಬಂದಾಗ ಇದು ಒಂದು ಸಮಾಧಿ ವ್ಯವಸ್ಥೆ ಆಗಿರುತ್ತೆ. ಯಾರ ಒಂದು ಕಾಲದ ಅವಧಿ ಒಳಗೆ ಕೇಳ್ತಾ ಬರ್ತಾನೆ ನಿಮಗೆ, ಹೌದಾ? ಅಹೋಮರ್ ಕೇಳಿರಿ ಹೆಸರು? ಅಹೋಮರ್ ಬರ್ತಾ ಹೋಗ್ತಾರೆ. ಅಹೋಮರ್ ಬಂದಾಗ 9th ಬುಕ್ ತೆಗೆದು ನೋಡ್ರಿ, ಅಹೋಮರ್ ಬಗ್ಗೆ ಡೀಟೇಲ್ ಆಗಿ ನೀವು ಓದ್ಬೋದು, ಹೌದಾ? ಸಿಲೆಬಸ್ಗೆ ಹಚ್ಚಿದಾರದ ಅಹೋಮರ್ ಬಂದರೆ ಈಶಾನ್ಯ ಭಾರತದೊಳಗೆ ಆಳ್ವಿಕೆ ಮಾಡುವಂಥ ಒಂದು ಪ್ರಸಿದ್ಧ ಮನೆತನ ಅದು, ಹೌದಾ?
ಯಾವುದು ಅಹೋಮರ ಬರ್ತಾ ಹೋಗ್ತಾರೆ. ಈ ಕಡೆ ಈಶಾನ್ಯ ರಾಜ್ಯ ಅಸ್ಸಾಂ ಒಳಗೆ, ಹೌದಾ, ಅಸ್ಸಾಂ ಈ ಭೂಭಾಗದಲ್ಲಿ ಈ ಒಂದು ಇವರು ಆಳ್ವಿಕೆ ಮಾಡ್ತಿರ್ತಾರೆ, ಹೌದಾ. ಈ ಒಂದು ಯಾವುದು ಈ ಒಂದು ಅಹೋಮರು ಇದಾರಲ್ಲ, ಸೊ ಇವರು ಬ್ರಹ್ಮಪುತ್ರ ನದಿ ದಡದ ಮೇಲೆ ತಮ್ಮ ಆಳ್ವಿಕೆಯನ್ನು ಮಾಡ್ತಿರ್ತಾರೆ ಎಸ್ಪೆಷಲಿ, ಹೌದಾ. ಅಸ್ಸಾಂ ಬಂದಾಗ ಬ್ರಹ್ಮಪುತ್ರನೇ ಗೊತ್ತಾಗ್ತದೆ ನಿಮಗೆ, ಹೌದಾ. ಈ ಒಂದು ಬ್ರಹ್ಮಪುತ್ರ ನದಿ ಅಂತ ಹೇಳಿ ನೋಡ್ತೀವಿ ನಾವು. ಈ ಅಹೋಮರು ಬಂದಾಗ ಬಹಳಷ್ಟು ಪರಾಕ್ರಮಿರಿ ಅವರು, ಹೌದಾ. ಯುದ್ಧಕ್ಕೆ ನಿಂತರೆ ಅವರಷ್ಟು ಸರಿಸಾಟಿ ಯಾರಿಗೂ ಇಲ್ಲವೇ ಇಲ್ಲ. ಯಾವ ರೀತಿ ಅಂದಾಗ ಶೀಕರು ಬಂದಾಗ ಯುದ್ಧ ಪ್ರಿಯರ್ ಅಂತೇಳಿ ನೋಡ್ತಾ ಹೋಗ್ತೀವಿ ನಾವು. ಅದೇ ಥರ ಇವು ಅಹೋಮರಾಗಿರ್ತಾರೆ, ಅವರ ಇತಿಹಾಸವೆಲ್ಲ ಮುಚ್ಚಿಟ್ಟಿದ್ದಾರೆ, ಹೌದಾ. ಈಗೆಲ್ಲ ಬೆಳಕಿಗೆ ಬಂದಿದ್ದಾವೆ, ಹೌದಾ. ಅವ್ರದ್ದು ಯಾರ ಜೊತೆಗೆ ಇವ್ರ ಕಾಲದೊಳಗೆ ಉತ್ತರ ಭಾರತದಲ್ಲಿ ಯಾರು ಇರ್ತಾರೆ ಅಂದಾಗ ಮೊಘಲರು ಇರ್ತಾರೆ, ದೆಹಲಿ ಸುಲ್ತಾನ್ರು ಇರ್ತಾರೆ, ಅವ್ರ ಜೊತೆ ಎಲ್ಲ ಯುದ್ಧ ಮಾಡ್ತಾರೆ ಇವರು, ಹೌದಾ. ಎಂಥ ಥರ ಯಾವ ಥರ ಯುದ್ಧ ಮಾಡ್ತಿದ್ರು ಅಂತಂದರೆ ಇಡೀ ಬ್ರಹ್ಮಪುತ್ರ ನದಿನೇ ರಕ್ತದಿಂದ ಕೂಡಿರ್ತೈತಿ ಅಂತ, ಹೌದಾ. ಸೊ ಒಂದು ನದಿ ರಕ್ತ ಹರಿದಂಗೆ ಹರಿತೈತಂತ, ಹೌದಾ. ನೀರಿನ ಬಣ್ಣನೇ ಕಾಣ್ತಿರ್ಲಿಲ್ಲ, ಇಡೀ ರಕ್ತಮಯವಾಗ್ತಿತ್ತಂತ ಒಂದು ಬ್ರಹ್ಮಪುತ್ರ ನದಿ, ಹೌದಾ. ನದಿಯ ಮೇಲೆ ಮೊಟ್ಟ ಮೊದಲ ಬಾರಿಗೆ ಭಾರತದೊಳಗೆ ನದಿ ಮೇಲೆ ಯುದ್ಧ ಮಾಡಿರುವಂಥ ಮನೆತನ ಬಂದಾಗ ಅಹೋಮರ್ ಅಂತ ತಿಳಿದಿರಬೇಕು, ಓದ್ಬೇಕ್ರಿ ಇಂಥವೆಲ್ಲ, ಹೌದಾ. ನಮ್ಮ ಇತಿಹಾಸ ನಮ್ಮ ಭಾರತದ ಇತಿಹಾಸ ನಮಗೆ ಗೊತ್ತಿರಬೇಕು, ಇರ್ರಿ. ಸೊ ಒಂದು ನದಿಯ ಮೇಲೆ ನಡೆದಂಥ ಯುದ್ಧ ರೀ, ಹೌದಾ. ಸೊ ಅಲ್ಲಿ 9th ಬುಕ್ಕಲ್ಲಿ ನೋಡ್ರಿ ಎಲ್ಲ ಚೆನ್ನಾಗಿದೆ. ಸೊ ನಿಮಗೆ ಅದರೊಳಗೆ ಕ್ಲಿಯರಾಗಿ ಅರ್ಥ ಆಗ್ತದೆ. ಎಸ್. ಸೊ ಈ ಮೊಯ್ಡಮ್ ಭದ್ರವಾದ ಕೋಣೆಗಳಿಂದ ಕೂಡಿದೆ, ಹೌದಾ. 2 ಮಹಡಿಗಳನ್ನು ಒಳಗೊಂಡಿದೆ. 2 ಮಹಡಿಗಳ ಒಳಗಡೆ ಮಧ್ಯದಲ್ಲಿ ವೇದಿಕೆಯ ಆಕಾರ ಕಂಡು ಬರುತ್ತೆ, ಹೌದಾ. ಹಿಂಗೆ ವೇದಿಕೆಯ ಆಕಾರದೊಳಗೆ ಒಂದು ಕಟ್ಟಡ ಕಟ್ಟಿದ್ದಾರೆ, ಅದ್ರ ಮೇಲೆ ಶವವನ್ನು ಇಡ್ತಾರೆ, ಹೌದಾ. ಶವ ಇಡಲಾಗುತ್ತಿದ್ದು ಅದರ ಸುತ್ತಮುತ್ತಲೂ ಆ ವ್ಯಕ್ತಿ ಬಳಸುತ್ತಿದ್ದ ವಸ್ತುಗಳನ್ನು ಇಡ್ತಿದ್ರಂತ, ಹೌದಾ. ಇವಾಗ ಇಡ್ತಾರೇನ? ನೀವು ಸತ್ರ ಇಡ್ತಾರೇನ? ಇಲ್ಲ ಮೇಡಮರ, ಸತ್ತ ಹೆಣದ ಮೇಲೆ ಒಂದು ಗುಂಜಿ ಬಂಗಾರ ಬಿಡಂಗಿಲ್ರಿ, ಅವರು ಉಪಯೋಗಿಸಿರೋ ವಸ್ತು ಬಿಡ್ತಾರೆ ಅಂತೀರೇನು? ಇರಲಿ, ಅಷ್ಟೇ ರೀ. ಜೀವನದೊಳಗೆ ಏನಿಲ್ಲರಿ, ಹೌದಾ. ಯಾವಾಗ ಹುಡ್ತೀರಿ, ಹುಟ್ಟು ಸಾವಿನ ಮಧ್ಯೆ ಮನುಷ್ಯನ ಒಂದು ಇತಿಹಾಸ ಆಗಿರ್ಬೋದು, ಆತ ಮಾಡುವ ಸಾಧನೆ ಮೇಲೆ ಅದು ನಿಮ್ಮ ಲೈಫ್ ಡಿಪೆಂಡ್ ಆಗಿರುತ್ತೆ, ಹೌದಾ. ಸಾಯೋದ್ರೊಳಗೆ ಏನಾದರೂ ಒಂದು ಸಾಧನೆ ಮಾಡಿರಿ, ಹೌದಾ. ಅಟ್ಲೀಸ್ಟ್ ಒಂದು ಜಾಬ್ ತೊಗೋರಿ, ಹೌದಾ. ನಿಮ್ಮ ತಂದೆ ತಾಯಿ ಖುಷಿ ಪಡಿಸ್ರಿ. ಅದು ಬಿಟ್ಟರೆ ಲೈಫ್ ಒಳಗೆ ನೀವು ಎಷ್ಟು ಏನು ಆಸ್ತಿ ಮಾಡಿದ್ರು ಸಹಿತ ಏನು ಉಪಯೋಗ ಇಲ್ಲ ರೀ. ನಿಮ್ಮ ತಂದೆ ತಾಯಿ ಖುಷಿ ಆಗಬೇಕು ನಿಮ್ಮಿಂದ. ಎಸ್, ಬನ್ನಿ. ಸೊ ಇಲ್ಲಿ ಕಾಣ್ತಿದ್ದೇನ ಅಸ್ಸಾಂನ ಮೊಯ್ಡಮ್ ಇದೆ ನೋಡ್ರಿ, ಮೊಯ್ಡಮ್ಮ ಸಮಾಧಿ ವ್ಯವಸ್ಥೆ. ಎಸ್, ಇವೆರಡು 2 ಮಹಡಿ ನೋಡ್ರಿ. ಇಲ್ಲಿ ನಡಬರ್ಕಿಲ್ಲಿ ವೇದಿಕೆ ಆಕಾರ ಒಂದು ಕಟ್ಟಡ ಕಂಡು ಬರ್ತೈತಿ, ಅಲ್ಲಿ ಶವವನ್ನು ಇಡಲಾಗುತ್ತೆ. ಸುತ್ತಮುತ್ತಲು ಏನು ಆ ವ್ಯಕ್ತಿ ಉಪಯೋಗಿಸಿರುವಂಥ ವಸ್ತುಗಳಿಟ್ಟು ಆ ಶವವನ್ನು ಹೂತು ಈ ಥರ ಕಟ್ಟಡವನ್ನು ಕಟ್ಟಲಾಗುತ್ತೆ, ಹೌದಾ. ಗೋರಿ ದಿಬ್ಬದ ಆಕಾರದೊಳಗೆ. ಕ್ಲಿಯರ್ ಅಲ್ಲತ್ತದ? ಎಸ್. ಸೊ ಇದು ವೆರಿ ಇಂಪಾರ್ಟೆಂಟ. ಯುನೆಸ್ಕೋ ವಿಶ್ವ ಪಾರಂಪರಿಕ ಪಟ್ಟಿಯಲ್ಲಿ ಅತಿ ಹೆಚ್ಚು ತಾಣಗಳನ್ನು ಹೊಂದಿರುವ ರಾಷ್ಟ್ರಗಳು ರಾಜ್ಯಗಳು, ಹೌದಾ. ಸೊ ರಾಷ್ಟ್ರಗಳು ಬಂದಾಗ ಪ್ರಪಂಚದೊಳಗೆ ಯುನೆಸ್ಕೋ ಪಾರಂಪರಿಕ ಪಟ್ಟಿಯಲ್ಲಿ ಅತಿ ಹೆಚ್ಚು ತಾಣಗಳನ್ನು ಹೊಂದಿರುವ ರಾಷ್ಟ್ರಗಳು ಬಂದಾಗ ಫಸ್ಟ್ ಒನ್ ಇಟಲಿ ಅಂತ ಹೇಳಿ ನೋಡ್ತೀವಿ. ಇಟಲಿ ಒಳಗೆ ಎಷ್ಟಿದಾವ? 60 ತಾಣಗಳು ನೋಡ್ತಾ ಬರ್ಬೋದು. ಇದು ಮೊದಲ ಸ್ಥಾನವನ್ನು ಹೊಂದಿರುವುದನ್ನು ನಾವು ಕಾಣ್ತಾ ಬರ್ಬೋದು. ಇಟಲಿ ಮೊದಲು ಚೀನಾ ಇತ್ತು, ಮತ್ತು ಇತ್ತೀಚೆಗೆ ಅದನ್ನು ಮತ್ತೆ ಕೆಲವೊಂದು ತಾಣಗಳನ್ನು ಸೇರಿಸ್ತಾ ಹೋಗ್ತಾರೆ. 31 ತಾಣಗಳು ಸೇರಿಸ್ತಾ ಹೋಗ್ತಾರೆ. ಅದ್ರೊಳಗೆ ನಮ್ದು ಅಸ್ಸಾಂನ ಮೊಯ್ಡಮ್ ಒಂದು, ಹೌದಾ. ಅದೇ ಥರ ಚೀನಾದು ಸೇರಿಸ್ತಾ ಹೋಗ್ತಾರೆ. ಚೀನಾ 2nd ಪ್ಲೇಸಲ್ಲಿ ಬರ್ತೈತಿ, ಇಟಲಿ 1st ಪ್ಲೇಸಲ್ಲಿ ಹೋಗ್ತದೆ. ಸೊ ಇಟಲಿ ಫಸ್ಟ್ ಒನ್ನು 60 ತಾಣ, ಚೀನಾ 2nd ಪ್ಲೇಸು 59 ತಾಣ, ಜರ್ಮನಿ ಬಂದಾಗ 54 ತಾಣಗಳನ್ನು ಒಳಗೊಂಡಿತ್ತು. ಅದೇ ಥರ ರಾಜ್ಯಗಳು ಬಂದಾಗ ಯುನೆಸ್ಕೋ ಪಾರಂಪರಿಕ ಹೆಚ್ಚು ತಾಣಗಳನ್ನು ಹೊಂದಿರುವ ರಾಜ್ಯಗಳು, ನಮ್ಮ ಭಾರತದಲ್ಲಿರುವಂಥ ರಾಜ್ಯಗಳು ಬಂದಾಗ ನಾವು ಕೌಂಟ್ ಮಾಡಿದಾಗ ಅತಿ ಹೆಚ್ಚು ಯಾವ ರಾಷ್ಟ್ರ ಒಳಗೊಂಡಿದ್ದಾವೆ ಅಂತೇಳಿ ನೋಡಿದಾಗ ಮಹಾರಾಷ್ಟ್ರ ರಾಜ್ಯ MH, ಹೌದಾ. ನಮ್ಮ ಕರ್ನಾಟಕದ ಮೇಲ್ಗಡೆ, ಹೌದಾ. ನಮ್ಮೂರೇ ಅದು. ಮಹಾರಾಷ್ಟ್ರ ಎಷ್ಟು ತಾಣ? 5 ತಾಣಗಳ ಒಳಗೊಂಡೈತಿ. ನೆಕ್ಸ್ಟ್ ಕರ್ನಾಟಕ, ರಾಜಸ್ಥಾನ, ಗುಜರಾತ್ ಬಂದಾಗ 4 ತಾಣಗಳನ್ನು ಕಾಣ್ತಾ ಬರ್ಬೋದು. 2ನೇ ಪ್ಲೇಸಲ್ಲಿ ಇರೋದು 3 ರಾಜ್ಯ, ಕರ್ನಾಟಕ, ರಾಜಸ್ಥಾನ, ಗುಜರಾತ್. ಈ ಕಡೆ ಇದಾವೆ ನೋಡ್ರಲ್ಲ, ಪಶ್ಚಿಮಕ್ಕೆ ಅದಾವೆ. ಸೊ ನೆಕ್ಸ್ಟ್ ಉತ್ತರ ಪ್ರದೇಶ್, ದೆಹಲಿ, ಮಧ್ಯಪ್ರದೇಶ್, ಅಸ್ಸಾಂ 3ನೇ ಸ್ಥಾನ ಒಳಗೆ ಕಂಡು ಬರ್ತಾವೆ. 3 ತಾಣಗಳನ್ನು ಒಳಗೊಂಡಿದ್ದಾವೆ. ಇಷ್ಟು ನಿಮಗೆ ಕ್ಲಿಯರ್ ಆಗಿ ತಿಳಿದಿರಬೇಕು. ಇಷ್ಟು ವಿಶ್ವ ಪಾರಂಪರಿಕ ಪಟ್ಟಿ ಈ ಒಂದು ಟಾಪಿಕ್ ಕುರಿತಾಗಿ ಚರ್ಚೆ ಮಾಡಿದ್ದೀನಿ. ಸೊ ಈ ಮುಂಬರುವ ಎಕ್ಸಾಮ್ಗಳಿಗೆ ತುಂಬಾ ಇಂಪಾರ್ಟೆಂಟ್ ಆಗಿರ್ತೈತ್ರಿ, ಹೌದಾ. ಸೊ ನೀವು ನೋಡಿರಿ, ನಿಮ್ಮ ಫ್ರೆಂಡ್ಸಿಗೂ ಸಹಿತ ಲಿಂಕನ್ನು ಶೇರ್ ಮಾಡಿರಿ, ಹೌದಾ. ಸೊ ಯಾಕಂತಂದರೆ ನೀವು ಅಷ್ಟೇ ಓದಿ ಕೂರೋದಲ್ರಿ, ನಿಮ್ಮ ಫ್ರೆಂಡ್ಸಿಗೆ ಹೇಳಬೇಕು, ಹೌದಾ. ಯಾರಿಂದನೂ ಒಂದು ಅಕ್ಷರ ಕಲ್ತ್ರಿ ಅಂತಂದರೆ ಒಬ್ಬರಿಂದ ನೀವು ಅಕ್ಷರ ಕಲ್ತಿರ್ತೀರಿ, ನೀವು ಮತ್ತೊಬ್ಬರಿಗೆ ಇನ್ನು ಅಕ್ಷರ ಕಲಿಸ್ತಾ ಹೋಗ್ಬೇಕ್ರಿ, ಹೌದಾ. ಸೊ ಏನಿಲ್ಲರಿ, ದಾನದಲ್ಲಿ ಶ್ರೇಷ್ಠ ದಾನ ಯಾವುದು? ಸಮಾಧಾನ ಅಲ್ಲ. ದಾನದಲ್ಲಿ ಶ್ರೇಷ್ಠ ದಾನ ಯಾವುದು? ವಿದ್ಯಾದಾನ. ಯಾವ ದಾನ? ವಿದ್ಯಾದಾನ. ಸೊ
ಇಷ್ಟು ವಿಶ್ವ ಪಾರಂಪರಿಕ ತಾಣಗಳು. ಥ್ಯಾಂಕ್ ಯು.